ಆ ಡಾಕ್ಯುಮೆಂಟ್ಸ್ ನೋಡ್ತಾ ಅವಳು ಒಂದು ಲಾಂಗ್ ಬ್ರೆತ್ ತಗೊಂಡು ಅಂದ್ಲು, ಇನ್ಮೇಲೆ ಅಲ್ಟಿಮೇಟ್ ಮಜಾ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಟೈಮ್ ನೀನ್ ನನ್ಗೆ ಚೀಟ್ ಮಾಡಿದ್ದೆ ರುದ್ರ, ಆದ್ರೆ ಈ ಸಾರಿ ಇವತ್ತು ನಿನ್ನಿಂದ ಆ ತರ ಏನು ಮಾಡಕ್ಕಾಗಲ್ಲ. ಇನ್ಮೇಲೆ ನಿನ್ನ ಇಡೀ ರಾಜವಂಶಿ ಪ್ರಾಪರ್ಟಿ ಅಫಿಷಿಯಲ್ ಆಗಿ ನನ್ನ ಹೆಸರಲ್ಲೇ ಇರುತ್ತೆ ಅಂತ ಹೇಳ್ತಿರುವಾಗ ಅವಳ ಫೇಸ್ ನಲ್ಲಿ ಒಂದು ಇವಿಲ್ ಸ್ಮೈಲ್ ಕಾಣಿಸ್ತು. ರುದ್ರ ಅಲ್ಲಿಗೆ ಬರೋ ಅಷ್ಟರಲ್ಲಿ ಅವಳು ಎಲ್ಲಾ ಪೇಪರ್ಸ್ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ಲು. ರುದ್ರ ಆ ಪೇಪರ್ಸ್ ನೋಡಿದ ತಕ್ಷಣ ಅವನ ಫೇಸ್ ನಲ್ಲಿ ತುಂಬಾನೇ ಅನ್ಕಂಫರ್ಟಬಲ್ ಫೀಲಿಂಗ್ ಇತ್ತು. ಆದ್ರೂ ಮಗಳ ಪ್ರಾಣ ಉಳ್ಸೋಕೋಸ್ಕರ ಅವನು ಯಾವುದೇ ಸ್ಯಾಕ್ರಿಫೈಸ್ಗೂ ರೆಡಿ ಆಗಿದ್ದ. ರುದ್ರ ಇವಾಗ ಅವಳ ಎದುರುಗಡೆ ಬಂದು ನಿಂತ. ಈಶಾ ಅವನನ್ನ ನೋಡ್ತಾ ಕಣ್ಣಿಂಗಾಗಿ ಅಂದ್ಲು, ನೀನೇ ಇಲ್ಲಿಗೆ ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನಾನೇ ನಿನ್ಗೆ ಕಾಲ್ ಮಾಡ್ತಿದ್ದೆ. ಫಸ್ಟ್ ಈ ಡಾಕ್ಯುಮೆಂಟ್ಸ್ ತಗೊಂಡು ನೀಟಾಗಿ ಸೈನ್ ಮಾಡು. ಅಂಡ್ ಹೌದು, ನೆನ್ಪಿರ್ಲಿ, ಆದಿರಾಗೆ ಡಿವೋರ್ಸ್ ಕೊಟ್ಟ ಮೇಲೆ ನೀನು ಅವಳಿಂದ ಲೈಫ್ ಲಾಂಗ್ ತುಂಬಾನೇ ದೂರ ಇರ್ಬೇಕು. ಸೈನ್ ಆದ್ಮೇಲೆ ಮತ್ತೆ ಅವಳ ಹತ್ರ ಹೋಗೋಕೆ ಟ್ರೈ ಮಾಡ್ಬೇಡ. ಖಂಡಿತ ರುದಿಕಾ ಟ್ರೀಟ್ಮೆಂಟ್ಗೆ ನಾನಿವಾಗ ಹೆಲ್ಪ್ ಮಾಡ್ತೀನಿ, ಆದ್ರೆ ಫ್ಯೂಚರ್ ನಲ್ಲಿ ನಿನ್ನ ಅಗೇನೆಸ್ಟ್ ಇನ್ನು ಜಾಸ್ತಿ ಪ್ಲಾನ್ ಯೂಸ್ ಮಾಡಬಲ್ಲೆ. ಅಂಡ್ ಒಂದ್ ಕಹಿ ಸತ್ಯ ಕೇಳು ರುದ್ರ, ನಿನ್ನ ಹತ್ರ ಒಂದು ಪೈಸೆನೂ ಇರಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಆ ಮಿಡಲ್ ಕ್ಲಾಸ್ ಆದಿರಾ ನಿನ್ ಕಡೆ ತಿರುಗಿನೂ ನೋಡಲ್ಲ. ಹುಡುಗಿರಿಗೆ ಫಸ್ಟ್ ಲವ್ ಬೇಕು ನಿಜ, ಆದ್ರೆ ಆ ಲವ್ ಆದ್ಮೇಲೆ ಇನ್ನೊಂದು ಬಿಗ್ಗೆಸ್ಟ್ ಅವಶ್ಯಕತೆ ಇರುತ್ತೆ, ಅದೇ ಮನಿ. ಒಬ್ಬ ಪುರುಷನ ಹತ್ರ ಹಣ ಇಲ್ಲ ಅಂದ್ರೆ ಅವನ ಹತ್ರ ಎಷ್ಟೇ ಪ್ಯೂರ್ ಲವ್ ಇದ್ರೂ ಅದು ಲೈಫ್ ಲೀಡ್ ಮಾಡೋಕೆ ಸಾಕಾಗಲ್ಲ ಅಂದ್ಲು. ಇದನ್ನ ಕೇಳಿದ ತಕ್ಷಣ ರುದ್ರ ಅವಳನ್ನ ತುಂಬಾನೇ ಇಂಟೆನ್ಸ್ ಆಗಿ ನೋಡ್ತಾ ಅಂದ, ಆದ್ರೆ ನನ್ ಆದಿರಾಗೆ ಹಣಕ್ಕಿಂತ ಹೆಚ್ಚಾಗಿ ನನ್ ಪ್ರೀತಿ ಮಾತ್ರ ಬೇಕು ಈಶಾ. ಅಂಡ್ ಆ ಪ್ರೀತಿ ಯಾವತ್ತೂ ಅವಳಿಗೋಸ್ಕರ ನನ್ನ ಹಾರ್ಟ್ ನಲ್ಲಿ ಲೈಫ್ ಲಾಂಗ್ ಇದ್ದೇ ಇರುತ್ತೆ. ನೀನಿವತ್ತು ಈ ಪೇಪರ್ಸ್ ಮೇಲೆ ನನ್ನಿಂದ ಸೈನ್ ಮಾಡಿಸ್ಬೋದು ನಿಜ, ಆದ್ರೆ ನನ್ ಆದಿರಾ ಯಾವತ್ತೂ ನನ್ನ ಹೃದಯದ ಒಳಗಡೆನೆ ಇರ್ತಾಳೆ. ಅವಳನ್ನ ನನ್ನ ಹಾರ್ಟ್ ಇಂದ ಸೆಪರೇಟ್ ಮಾಡೋಕೆ ನಿನ್ನ ಆ ಜನ್ಮದಲ್ಲೂ ಸಾಧ್ಯನೇ ಇಲ್ಲ ಅಂದ. ಈಶಾ ಫುಲ್ ಸಿಟ್ಟಿನಿಂದ ಅಂದ್ಲು, ನಿನ್ನ ಡೈಲಾಗ್ ಸಾಕ್ ಮಾಡು. ಫಸ್ಟ್ ಸೈಲೆಂಟ್ ಆಗಿ ಈ ಪೇಪರ್ಸ್ಗೆ ಸೈನ್ ಮಾಡು. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ, ಇಲ್ಲ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಿನ್ಗೆ ಅವಾಗ್ಲೇ ವಾರ್ನ್ ಮಾಡಿದೀನಿ ಅಂದ್ಲು. ಅವಳ ಮಾತ್ ಕೇಳಿ ರುದ್ರನ ಫೇಸ್ ಕೋಪ್ನಿಂದ ಪೂರ್ತಿ ರೆಡ್ ಆಯ್ತು. ಆದ್ರೂ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅವನು ತನ್ನ ಕೈಯಿಂದ ಪೆನ್ ತಗೊಂಡು ಸೈನ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅವನು ಸೈನ್ ಮಾಡ್ತಿರೋದನ್ನ ನೋಡಿ ಈಶಾ ಫೇಸ್ ನಲ್ಲಿ ಒಂದು ಬಿಗ್ ವಿಕ್ಟರಿ ಸ್ಮೈಲ್ ಇತ್ತು. ರುದ್ರ ತನ್ನ ಹೆಸರಿನ ಫಸ್ಟ್ ಲೆಟರ್ ಆರ್ ಬರೆದು ಇನ್ನೂ ಮುಗಿಸಿರ್ಲಿಲ್ಲ. ಅಷ್ಟರಲ್ಲೇ ಸಡನ್ ಆಗಿ ಒಬ್ಳು ನರ್ಸ್ ಅಲ್ಲಿಗೆ ಓಡ್ ಬಂದು ರುದ್ರನ್ಗೆ ಅಂದ್ಲು, ಸರ್, ಡಾಕ್ಟರ್ ನಿಮ್ಮನ್ನ ತುಂಬಾನೇ ಅರ್ಜೆಂಟ್ ಆಗಿ ಕರೀತಿದ್ದಾರೆ, ಪ್ಲೀಸ್ ತಕ್ಷಣ ನನ್ನ ಜೊತೆ ಬನ್ನಿ ಅಂದ್ಲು. ರುದ್ರನ ಮುಖ ಇವಾಗ ಪೂರ್ತಿಯಾಗಿ ಡಲ್ ಆಯ್ತು. ಇತ್ತ ಈಶಾ ಕೂಡ ತುಂಬಾನೇ ಶಾಕ್ ಆದ್ಲು. ರುದಿಕಾಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರಬಹುದು ಅಂತ ಥಿಂಕ್ ಮಾಡಿ ಅವಳ ಕೈ ಕಾಲುಗಳು ನಡಗೋಕೆ ಸ್ಟಾರ್ಟ್ ಆದ್ವು. ಅವಳಿಗೆ ಮಗುವಿನ ಮೇಲೆ ಪ್ರೀತಿ ಇರ್ಲಿಲ್ಲ ನಿಜ, ಆದ್ರೆ ಒಂದ್ ವೇಳೆ ರುದಿಕಾಗೆ ಏನಾದ್ರೂ ಆದ್ರೆ ಇನ್ಮೇಲೆ ರುದ್ರನ್ಗೆ ಇನ್ಯಾವ ರೀತಿ ಬ್ಲಾಕ್ ಮೇಲ್ ಮಾಡೋದು, ಆ ಆಸ್ತಿ ಪೇಪರ್ಸ್ಗೆ ಹೇಗ್ ಸೈನ್ ಹಾಕ್ಸೋದು, ರುದ್ರ ಅಂಡ್ ಆದಿರಾನ ಹೇಗ್ ಸೆಪರೇಟ್ ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನೋ ಸೆಲ್ಫಿಶ್ ಯೋಚನೆ ಅವಳ ತಲೆಯಲ್ಲಿ ಓಡ್ತಾ ಇತ್ತು. ಆದ್ರೆ ರುದ್ರನ್ಗೆ ಇವಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ನ ಮೀಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಆಗಿತ್ತು. ನೆಕ್ಸ್ಟ್ ಎಂತ ಎಮರ್ಜೆನ್ಸಿ ಇದೆಯೋ ಏನೋ ಅಂತ ಥಿಂಕ್ ಮಾಡ್ತಾ ಅವನು ಆ ಪೇಪರ್ಸ್ನ ಈಶಾ ಕೈಗೆ ವಾಪಸ್ ಕಟ್ಟು ಫುಲ್ ಸ್ಪೀಡ್ ನಲ್ಲಿ ಡಾಕ್ಟರ್ ರೂಮ್ ಕಡೆ ಓಡ್ದ. ಆದ್ರೆ ಆ ನರ್ಸ್ ಅವನನ್ನ ನೋಡಿ ಅಂದ್ಲು, ಆ ಕ್ಯಾಬಿನ್ ಅಲ್ಲ ಸರ್, ಮುಂದೆ ಇರೋ ಆಪರೇಷನ್ ಥಿಯೇಟರ್ಗೆ ಬನ್ನಿ ಅಂದ್ಲು. ಅವನು ತುಂಬಾನೇ ಗಾಬರಿಯಿಂದ ಆಪರೇಷನ್ ಥಿಯೇಟರ್ ಒಳಗಡೆ ಎಂಟ್ರಿ ಕೊಟ್ಟ. ಬಾಗ್ಲು ಓಪನ್ ಮಾಡಿದ ತಕ್ಷಣ ಅವನ ಕಣ್ಗಳು ಪೂರ್ತಿ ಶಾಕ್ ಇಂದ ದೊಡ್ಡದಾದ್ವು. ಒಂದ್ ಸೆಕೆಂಡ್ ಅವನ್ ಕಾಲು ಕೆಳಗಡೆ ಇರೋ ನೆಲಾನೇ ಜಾರದ ಹಾಗೆ ಫೀಲ್ ಆಯ್ತು. ಆದಿರಾ ಅವನ್ ಕಣ್ಣೆದುರುಗಡೆನೆ ಆ ಬೆಡ್ ಮೇಲೆ ಮಲಗಿದ್ಲು. ಅವಳ ಸುತ್ತಲೂ ವೆಂಟಿಲೇಟರ್ ಅಂಡ್ ಇನ್ನು ಕೆಲವು ಮೆಡಿಕಲ್ ಮಷಿನ್ಸ್ ಕನೆಕ್ಟ್ ಮಾಡಿದ್ರು. ಅವಳ ಕೈಗೆ ಗ್ಲೂಕೋಸ್ ಅಂಡ್ ಇಂಜೆಕ್ಷನ್ ಕೊಡ್ತಾ ಇದ್ರು. ರುದ್ರ ಪೂರ್ತಿಯಾಗಿ ಕನ್ಫ್ಯೂಸ್ ಆಗಿ ಅಂದ, ಇದೆಲ್ಲ ಏನ್ ಡಾಕ್ಟರ್, ನನ್ ಹಾರ್ಟ್ ಬೀಟ್ಗೆ ಸಡನ್ ಆಗಿ ಏನಾಯ್ತು ಅಂತ ಕೇಳ್ತಾ ಅವಳ ಹತ್ರ ಬಂದ. ಆದಿರಾ ಲೈಟ್ ಆಗಿ ಸ್ಮೈಲ್ ಮಾಡ್ತಾ ತುಂಬಾನೇ ವೀಕ್ ವಾಯ್ಸ್ ನಲ್ಲಿ ಅಂದ್ಲು, ನಮ್ ಮಗಳಿಗೆ ಏನೂ ಆಗಿಲ್ಲ ರಾಜವಂಶಿ ಸರ್, ನಮ್ ಹೃದಿಕಾಗೆ ಒಂದ್ ಸಣ್ಣ ಗೀರ್ ಕೂಡ ಬೀಳೋಕೆ ನಾನ್ ಬಿಡಲ್ಲ. ಅದಕ್ಕೋಸ್ಕರ ನೀವು ಆ ಈಶೋ ತಂದಿರೋ ಯಾವುದೇ ಕನ್ನಿಂಗ್ ಪೇಪರ್ಸ್ಗೆ ಸೈನ್ ಮಾಡೋ ಅವಶ್ಯಕತೆನೇ ಇಲ್ಲ.
ಇನ್ಮೇಲೆ ಜಸ್ಟ್ ಈ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ಗೆ ಮಾತ್ರ ಸೈನ್ ಮಾಡಿ ಅಂತ ಹೇಳ್ತಾ ಅವಳು ತನ್ನ ಎದುರುಗಡೆ ಇದ್ದ ಆ ನರ್ಸ್ನ ತೋರಿಸಿದ್ಲು. ರುದ್ರ ಪೂರ್ತಿ ಬ್ಲಾಂಕ್ ಆದ. ಅವನಿಗಲ್ಲಿ ಏನ್ ನಡೀತಿದೆ ಅಂತ ಸ್ವಲ್ಪನೂ ಅರ್ಥ ಆಗಿತ್ತಿರ್ಲಿಲ್ಲ. ಆವಾಗ ಡಾಕ್ಟರ್ ರುದ್ರನನ್ನ ನೋಡ್ತಾ ಅಂದ್ರು, ಮಿಸ್ಟರ್ ರಾಜವಂಶಿ, ಇದನ್ನ ಪ್ರಕೃತಿಯ ಪವಾಡ ಅಂತ ಕರಿಬೇಕೋ ಅಥವಾ ಲಿಟಲ್ ಹೃದಿಕಾ ಅದೃಷ್ಟ ಅಂತ ಹೇಳ್ಬೇಕೋ ನನಗ್ ಗೊತ್ತಾಗ್ತಿಲ್ಲ ಅಂದ್ರು. ಮಗುವಿನ ಸ್ವಂತ ತಾಯಿ ಅವಳ ಪ್ರಾಣ ಉಳ್ಸೋಕೆ ಬಿಗ್ ಪ್ರೈಸ್ ಫಿಕ್ಸ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ರೆ, ಇತ್ತ ಅವಳ ಸ್ಟೆಪ್ ಮದರ್ ಆದಿರಾ ತನ್ನ ಮಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳೆ. ಆದಿರಾಳ ಕಿಡ್ನಿ ಇವತ್ತು ನಿಮ್ ಮಗಳ ಬಾಡಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ನಾವು ಆವಾಗ್ಲೇ ಎಲ್ಲ ಮೆಡಿಕಲ್ ಟೆಸ್ಟ್ ಕಂಪ್ಲೀಟ್ ಮಾಡಿದೀವಿ ಅಂಡ್ ಇವಾಗ ಫೈನಲ್ ಆಪರೇಷನ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಿದೀವಿ. ನಮ್ಗೆ ಇವಾಗ ಜಸ್ಟ್ ನಿಮ್ಮ ಅಫಿಷಿಯಲ್ ಪರ್ಮಿಷನ್ ಸೈನ್ ಬೇಕು. ದಯವಿಟ್ಟು ಈ ಹಾಸ್ಪಿಟಲ್ ಪೇಪರ್ಸ್ಗೆ ಸೈನ್ ಮಾಡಿ ಅಂದ್ರು. ಡಾಕ್ಟರ್ ಆಡದ್ ಮಾತ್ ಕೇಳಿದ ತಕ್ಷಣ ರುದ್ರನ್ ಕಣ್ಗಳು ಕಂಡ ಕಣ್ಣೀರು ಧಾರಾಕಾರವಾಗಿ ಹರಿಯೋಕೆ ಸ್ಟಾರ್ಟ್ ಆಯ್ತು. ಅವನ್ ತುಂಬಾನೇ ಎಮೋಷನಲ್ ಆಗಿ ಆದಿರಾ ಕಡೆನೆ ನೋಡ್ತಾ ಇದ್ದ. ಆದಿರಾ ತನ್ನ ನಡುಗ್ತಿರೋ ಆ ಕೈಯನ್ನ ರುದ್ರನ್ ಕೈ ಮೇಲೆ ಇಟ್ಟು ಅಂದ್ಲು, ನಾನು ಹೃದಿಕಾಗೆ ತಾಯಿಯಾಗಿ ಇರ್ಬೇಕಾದ್ರೆ ನಮ್ ಮಗಳಿಗೆ ಬೇರೆ ಯಾರದು ಹೆಲ್ಪ್ ಬೇಕಾಗಿಲ್ಲ ರಾಜವಂಶಿ ಸರ್. ನಮ್ ಮಗಳನ್ನ ನೋಡ್ಕೊಳ್ಳೋಕೆ ನಾವಿಬ್ರು ಇದೀವಿ. ನಾವು ಅವಳನ್ನ ತುಂಬಾನೇ ಕೇರ್ ಇಂದ ನೋಡ್ಕೋಬಹುದು ಅಂಡ್ ಅವಳಿಗೆ ಬೇಕಾದಷ್ಟು ಪ್ರೀತಿ ಕೊಡಬಹುದು. ಇನ್ಮೇಲೆ ನಮ್ಗೆ ಆ ಈಶಾ ಅನ್ನೋ ಮೂರ್ಖಳ ಅವಶ್ಯಕತೆ ಸ್ವಲ್ಪನೂ ಇಲ್ಲ ಅಂದ್ಲು. ರುದ್ರ ಹೌದು ಅನ್ನೋ ಹಾಗೆ ಕಣ್ಣೀರ್ ಒರೆಸ್ಕೊಳ್ತಾ ತಲೆ ಅಲ್ಲಾಡಿಸ್ದ. ಇತ್ತ ಡೋರ್ ಹತ್ರ ನಿಂತಿದ್ದ ಈಶಾ ಕೋಪ ಅಂಡ್ ನಿರಾಸೆಯಿಂದ ಪೂರ್ತಿಯಾಗಿ ವೈಬ್ರೇಟ್ ಆಗ್ತಿದ್ಲು. ಅವಳು ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದ ಆ ಆಸ್ತಿ ಅಂಡ್ ಡಿವೋರ್ಸ್ ಪೇಪರ್ಸ್ನ ಫುಲ್ ಸಿಟ್ಟಿನಿಂದ ಪೂರ್ತಿಯಾಗಿ ಕ್ರಶ್ ಮಾಡಿ ಪುಡಿ ಪುಡಿ ಮಾಡಿದ್ಲು. ರುದ್ರ ಅವಳ ಕಡೆ ನೋಡಿ ತುಂಬಾನೇ ಆಟಿಟ್ಯೂಡ್ ಇಂದ ಸ್ಮೈಲ್ ಮಾಡ್ತಾ ಅಂದ, ಇವಾಗ ನೀನ್ ಇಲ್ಲಿಂದ ಗೆಟ್ಔಟ್ ಆಗ್ಬೋದು ಈಶಾ. ಸಾಧ್ಯ ಆದ್ರೆ ಇವಾಗ್ಲೇ ಡೈರೆಕ್ಟ್ ಆಗಿ ನರ್ಕಕ್ಕೆ ಹೋಗು. ಅಲ್ಲಿ ನಿನ್ಗೆ ಬೇಕಾದಷ್ಟು ನೆಗೆಟಿವ್ ಪ್ರಾಪರ್ಟಿ ಸಿಗುತ್ತೆ, ತಗೋ ಅಂದ. ಇದನ್ ಕೇಳಿದ ತಕ್ಷಣ ಈಶಾ ಫುಲ್ ಸಿಟ್ಟಿನಿಂದ ಅಲ್ಲಿ ಕಡಿತಾ ಯಾವುದೇ ಆಪ್ಷನ್ ಇಲ್ಲದೆ ಅಲ್ಲಿಂದ ಓಡ್ ಹೋದ್ಲು. ರುದ್ರ ಇವಾಗ ವಾಪಸ್ ತನ್ನ ಆದಿರಾ ಕಡೆ ತಿರುಗಿ ನೋಡ್ದ. ಅವಳ ಫೇಸ್ ನಲ್ಲಿ ಇವಾಗ ಒಂದು ಬ್ಯೂಟಿಫುಲ್ ಆದ ವಿಕ್ಟರಿ ಸ್ಮೈಲ್ ಇತ್ತು. ರುದ್ರ ಅವಳ ಕೈಯನ್ನ ತುಂಬಾನೇ ಟೈಟ್ ಆಗಿ ಹೋಲ್ಡ್ ಮಾಡಿ ಅವಳಿಗೆ ಕಿಸ್ ಮಾಡ್ದ. ನಾನು ನಿನ್ನ ತುಂಬಾನೇ ಲವ್ ಮಾಡ್ತೀನಿ ಹಾರ್ಟ್ ಬೀಟ್ ಅಂದ. ಆದಿರಾ ಕ್ಯೂಟ್ ಆಗಿ ಮುಖ ಸುಕ್ಕುಗಟ್ಟಿಸ್ತಾ ಅಂದ್ಲು, ನೀವು ಇವತ್ತಿನವರೆಗೂ ಎಷ್ಟು ಸಲ ಐ ಲವ್ ಯು ಅಂತ ಹೇಳಿದಿರಿ ರಾಜವಂಶಿ ಸರ್. ನೀವು ಯಾವತ್ತೂ ಹೇಳ್ದೆ ಇರೋ ಡಿಫ್ರೆಂಟ್ ಮ್ಯಾಟರ್ ಏನಾದ್ರೂ ಹೇಳಿ. ಬಹುಶಃ ನನ್ಗದನ್ನ ಕೇಳೋಕೆ ತುಂಬಾನೇ ಇಷ್ಟ ಆಗಬಹುದು. ಅದರಿಂದ ನನ್ಗಿನ್ನೂ ಜಾಸ್ತಿ ಎನರ್ಜಿ ಬರ್ಬಹುದು ಅಂದ್ಲು. ರುದ್ರ ಮುಗುಳ್ನತ್ತ ಅವಳ ಫೇಸ್ ಹತ್ರ ವಾಲಿ ತುಂಬಾನೇ ಲವ್ ಇಂದ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಅಂದ, ನೀನ್ ನನ್ನ ಹೃದಯದ ಹಾರ್ಟ್ ಬೀಟ್ ಆಗಿರೋದು ನನ್ನ ಬಿಗ್ಗೆಸ್ಟ್ ಲಕ್. ನಿನ್ನ ಈ ಹಾರ್ಟ್ ಲೈಫ್ ಲಾಂಗ್ ಹೀಗೇನೆ ಬಡಿತಾ ಇರ್ಲಿ ಅಂದ. ಅಷ್ಟು ಹೇಳಿ ಅವನು ಅವಳ ತಲೆಯ ಮೇಲೆ ಕಿಸ್ ಮಾಡ್ದ. ಅವನ ಕಣ್ಗಳಿಂದ ಕಣ್ಣೀರ್ ಹರಿದು ಆದಿರಾ ಫೇಸ್ ಮೇಲೆ ಬೀಳ್ತಿತ್ತು. ಆದಿರಾ ಕೂಡ ಅಳ್ತಾ ಇದ್ಲು. ಆದ್ರೆ ಆ ಕಣ್ಣೀರಿನ ಮಧ್ಯೆ ಇವಾಗ ಇಬ್ರು ಲೈಟ್ ಆಗಿ ಸ್ಮೈಲ್ ಮಾಡ್ತಿದ್ರು. ಡಾಕ್ಟರ್ ರುದ್ರನನ್ನ ನೋಡ್ತಾ ಅಂದ್ರು, ದಯವಿಟ್ಟು ಬೇಗ ಈ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ ಮಿಸ್ಟರ್ ರಾಜವಂಶಿ ಅಂದ್ರು. ರುದ್ರ ತಲೆ ಅಲ್ಲಾಡಿಸಿ ತಕ್ಷಣ ಆ ಪೇಪರ್ಸ್ಗೆ ಸೈನ್ ಮಾಡ್ದ. ಅವನ ಕೈ ತುಂಬಾನೇ ನಡುತ್ತಿತ್ತು ನಿಜ. ಆದ್ರೂ ಅವನು ಹೇಗೋ ಕಷ್ಟಪಟ್ಟು ಸೈನ್ ಕಂಪ್ಲೀಟ್ ಮಾಡ್ದ ಅಂಡ್ ಡಾಕ್ಟರ್ಸ್ ತಕ್ಷಣ ತಮ್ಮ ಆಪರೇಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ರು. ರುದ್ರ ಆಪರೇಷನ್ ಥಿಯೇಟರ್ ಇಂದ ಹೊರಗಡೆ ಬಂದ. ಆದಿರಾಳನ್ನ ಆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನೋಡೋದು ಅವನ ಕಂಟ್ರೋಲ್ಗೆ ಮೀರಿತ್ತು. ಅವನ ಹಾರ್ಟ್ಗೆ ಏನೋ ಒಂಥರ ಪೇನ್ ಆಗ್ತಿತ್ತು ಅಂಡ್ ಇದ್ರ ಮಧ್ಯೆ ಅವನು ಹೃದಿಕಾನ ಕೂಡ ನೋಡ್ಕೋಬೇಕಾಗಿತ್ತು. ಅವನು ಒಂದ್ಸಲ ಹೃದಿಕಾ ಬೆಡ್ ಹತ್ರ ಹೋಗ್ತಿದ್ದ, ಇನ್ನೊಂದ್ಸಲ ಆದಿರಾ ಇರೋ ರೂಮ್ ಕಡೆ ಓಡ್ತಿದ್ದ. ಸ್ವಲ್ಪ ಟೈಮ್ ಆದ್ಮೇಲೆ ಇಬ್ರನ್ನು ಮೇನ್ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿದ್ರು. ರುದ್ರನ್ಗೆ ಸಡನ್ ಆಗಿ ತನ್ನ ಹಾರ್ಟ್ ಬೀಟ್ ಸ್ಟಾಪ್ ಆಗೋ ತರ ಫೀಲ್ ಆಗ್ತಿತ್ತು. ಅವನು ಹಾಸ್ಪಿಟಲ್ ಕಾರಿಡಾರ್ ನಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟೆನ್ಷನ್ ಇಂದ ವಾಕ್ ಮಾಡ್ತಿದ್ದ. ಅತ್ತ ಅಜ್ಜಿ ಕೃಪಾ ರಾಜವಂಶಿ, ಆದರ್ಶ್ ಅಂಡ್ ಅನಿಕಾ ಎಲ್ರೂ ಅವನ್ ಎದುರುಗಡೆನೆ ಕೂತು ಅವನ್ ಸಿಚುವೇಶನ್ ನೋಡ್ತಿದ್ರು. ಅವರಿಗೂ ಕೂಡ ಮನ್ಸಲ್ಲೇ ತುಂಬಾನೇ ಬೇಜಾರಾಗ್ತಾ ಇತ್ತು. ಇಡೀ ಫ್ಯಾಮಿಲಿ ಆ ಬಿಗ್ ಆಪರೇಷನ್ ಎಷ್ಟು ಬೇಗ ಸಕ್ಸಸ್ಫುಲ್ ಆಗಿ ಮುಗಿಯುತ್ತೆ ಅಂತ ತುಂಬಾನೇ ಆಂಕ್ಷಿಯಸ್ ಆಗಿ ವೆಯ್ಟ್ ಮಾಡ್ತಿದ್ರು. ಆಲ್ಮೋಸ್ಟ್ 4 ಗಂಟೆಗಳು ಪಾಸ್ ಆದ್ವು.
ಆದ್ರೂ ಡಾಕ್ಟರ್ಸ್ ಇನ್ನು ಆಪರೇಷನ್ ಥಿಯೇಟರ್ ಒಳಗಡೆನೆ ಇದ್ರು. ರುದ್ರ ಹೇಗೋ ತನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದ ನಿಜ. ಆದ್ರೆ ಇವಾಗ ಪ್ರತಿಯೊಂದು ಸೆಕೆಂಡ್ ಪಾಸ್ ಮಾಡೋದು ಅವನಿಗೆ ತುಂಬಾನೇ ಡಿಫಿಕಲ್ಟ್ ಆಗ್ತಿತ್ತು. ಅಷ್ಟ್ರಲ್ಲೇ ಒಬ್ಳು ನರ್ಸ್ ಒಳಗಡೆಯಿಂದ ಹೊರಗ್ ಬಂದ್ಲು. ರುದ್ರ ತಕ್ಷಣ ಅವಳ ದಾರಿ ಬ್ಲಾಕ್ ಮಾಡಿ ಕೇಳ್ದ, ಇನ್ನು ಎಷ್ಟು ಟೈಮ್ ಬೇಕಾಗುತ್ತೆ ಸಿಸ್ಟರ್? ನನ್ಗೆ ಇವಾಗ್ಲೇ ನನ್ನ ಹೆಂಡತಿ ಅಂಡ್ ನನ್ನ ಮಗಳನ್ನ ನೋಡ್ಬೇಕು ಅಂತ ಅರ್ಜೆಂಟ್ ಆಗಿ ಹೇಳ್ದ. ನರ್ಸ್ ಬೇಗ ಬೇಗ ಅಂದ್ಲು, ಕ್ಷಮಿಸಿ ಸರ್, ಆದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾ ಅವಳು ಫುಲ್ ಸ್ಪೀಡ್ ನಲ್ಲಿ ಅಲ್ಲಿಂದ ಹೊರಟೋದ್ಲು. ಅವಳಿಗೆ ಅರ್ಜೆಂಟ್ ಆಗಿ ಕೆಲವು ಮೆಡಿಸಿನ್ಸ್ ತಗೊಂಡ್ ಬರ್ಬೇಕಾಗಿತ್ತು. ರುದ್ರನ್ಗೆ ಉಸಿರು ಕಟ್ಟದ ಹಾಗೆ ಆಗ್ತಿತ್ತು. ಅವನ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಿತ್ತು. ಅಷ್ಟ್ರಲ್ಲೇ ಇನ್ನೊಬ್ಳು ನರ್ಸ್ ಹೊರಗಡೆ ಬಂದು ರುದ್ರನನ್ನ ನೋಡ್ತಾ ಅಂದ್ಲು, ಸರ್, ನಮ್ಗೆ ಅರ್ಜೆಂಟ್ ಆಗಿ AB ನೆಗೆಟಿವ್ ಬ್ಲಡ್ ಬೇಕಾಗಿದೆ. ಆ ಬ್ಲಡ್ ಗ್ರೂಪ್ ತುಂಬಾನೇ ರೇರ್ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಸಿಗ್ತಿಲ್ಲ. ಈವನ್ ನಮ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಅಲ್ಲೂ ಕೂಡ ಇವಾಗ ಅದು ಸ್ಟಾಕ್ ಇಲ್ಲ ಅಂದ್ಲು. ರುದ್ರ ಒಂದ್ ಸೆಕೆಂಡ್ ಕೂಡ ಯೋಚನೆ ಮಾಡ್ದೆ ತಕ್ಷಣ ಅಂದ, ನನ್ ಬ್ಲಡ್ ಗ್ರೂಪ್ ಕೂಡ AB ನೆಗೆಟಿವ್ ಇದೆ ಸಿಸ್ಟರ್. ದಯವಿಟ್ಟು ನಿಮ್ಗೆ ಎಷ್ಟು ಬಾಟಲ್ ಬ್ಲಡ್ ಬೇಕೋ ಅಷ್ಟನ್ನು ಇವಾಗ್ಲೇ ತಗೊಳ್ಳಿ. ಆದ್ರೆ ಪ್ಲೀಸ್ ನನ್ನ ಹೆಂಡತಿ ಅಂಡ್ ಮಗಳನ್ನ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸೇಫ್ ಆಗಿ ಬದುಕಿಸ್ಕೊಡಿ ಅಂದ. ಲೈಫ್ ನಲ್ಲಿ ಫಸ್ಟ್ ಟೈಮ್ ಅವನು ಮಾತಾಡುವಾಗ ಇಷ್ಟೊಂದು ಹೆಲ್ಪ್ಲೆಸ್ ಆಗಿ ಕಾಣಿಸ್ತಿದ್ದ. ಅವನ ಕಣ್ಗಳು ಮತ್ತೆ ಕಣ್ಣೀರಿನಿಂದ ತುಂಬಿ ಹೋದ್ವು. ಸುಮಾರು ಅರ್ಧ ಗಂಟೆ ಆದ್ಮೇಲೆ ಆ ಬಿಗ್ ICU ರೂಮ್ ನಲ್ಲಿ 3 ಬೆಡ್ ಅರೇಂಜ್ ಮಾಡಿದ್ರು. ಒಂದು ಬೆಡ್ ಮೇಲೆ ರುದ್ರ ಮಲಗಿದ್ದ, ಇನ್ನೊಂದು ಬೆಡ್ ಮೇಲೆ ಲಿಟಲ್ ಹೃದಿಕಾ ಇದ್ಲು ಅಂಡ್ ಮೂರನೇ ಬೆಡ್ ಮೇಲೆ ನಮ್ಮ ಆದಿರಾ ಮಲಗಿದ್ಲು. ರುದ್ರ ಇವ್ರನ್ನು ತುಂಬಾನೇ ಪ್ರೀತಿಯಿಂದ ನೋಡ್ತಿದ್ದ. ಶಸ್ತ್ರಚಿಕಿತ್ಸೆ ಇವಾಗ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿತ್ತು ನಿಜ. ಆದ್ರೆ ಇನ್ನು ಇಬ್ರಿಗೂ ಪ್ರಜ್ಞೆ ವಾಪಸ್ ಬಂದಿರ್ಲಿಲ್ಲ. ಆದ್ರೂ ರುದ್ರ ಮಾತ್ರ ಒಂದ್ ಸೆಕೆಂಡ್ ಕೂಡ ಕಣ್ ಮುಚ್ಚದೆ ಇಬ್ರು ಫೇಸ್ ಅನ್ನೇ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದ. ಅನಿಕಾ ಕೈಯಲ್ಲಿ ಒಂದು ಗ್ಲಾಸ್ ಜ್ಯೂಸ್ ತಗೊಂಡು ರುದ್ರನ್ ಹತ್ರ ಬಂದು ತುಂಬಾನೇ ರಿಕ್ವೆಸ್ಟ್ ಮಾಡ್ತಾ ಅಂದ್ಲು, ಪ್ಲೀಸ್ ಅಣ್ಣ, ಫಸ್ಟ್ ಇದನ್ನ ಕುಡಿ. ಬೆಳಿಗ್ಗೆಯಿಂದ ನೀನು ಸ್ವಲ್ಪನೂ ಫುಡ್ ತಿಂದಿಲ್ಲ. ಅದ್ರ ಮೇಲೆ ಇವಾಗ ಬ್ಲಡ್ ಡೊನೇಟ್ ಕೂಡ ಮಾಡಿದ್ಯಾ. ಇನ್ಮೇಲೆ ನಿನ್ ಹೆಲ್ತ್ ಇನ್ನೂ ಅಪ್ಸೆಟ್ ಆಗುತ್ತೆ. ದಯವಿಟ್ಟು ನಾನ್ ನಿನ್ನನ್ನ ಕಳ್ಕೋತೀನಿ ಅಣ್ಣ, ಈ ಜ್ಯೂಸ್ ಕುಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ಲು. ರುದ್ರ ಅವಳನ್ನ ನೋಡ್ತಾ ಅಂದ, ಇಬ್ರಿಗೂ ಪ್ರಜ್ಞೆ ಬಂದು ನಾರ್ಮಲ್ ಆಗೋವರೆಗೂ ನಾನು ಏನನ್ನು ಕುಡಿಯೋಕೆ ಚಾನ್ಸೇ ಇಲ್ಲ ಅನಿಕಾ. ಪ್ಲೀಸ್ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡು ಅಂದ. ಅನಿಕಾಗೆ ಅದಕ್ಕೆ ಪ್ರತಿಯಾಗಿ ಇನ್ಯಾವ ಆನ್ಸರ್ ಮಾಡೋಕ್ಕೂ ಆಗ್ಲಿಲ್ಲ. ಅವಳು ಆ ಜ್ಯೂಸ್ ಗ್ಲಾಸ್ ನ ಸೈಡ್ ನಲ್ಲಿ ಇಟ್ಟು ಬೇಸರದಿಂದ ರೂಮಿಂದ ಹೊರಗಡೆ ಬಂದ್ಲು. ಅಜ್ಜಿ ಕೃಪಾ ರಾಜವಂಶಿ ಅಂಡ್ ಆದರ್ಶ್ ಇಬ್ರನ್ನು ಅವಳು ರಾಜವಂಶಿ ಮ್ಯಾನ್ಷನ್ಗೆ ವಾಪಸ್ ಕಳಿಸ್ಕೊಟ್ಲು. ಯಾಕಂದ್ರೆ ಅಜ್ಜಿ ಹಾಸ್ಪಿಟಲ್ ನಲ್ಲಿ ಇಡೀ ನೈಟ್ ಇರೋ ತರ ಹೆಲ್ತ್ ಕಂಡೀಷನ್ ಇರ್ಲಿಲ್ಲ. ಅವರಿಗೆ ಆಲ್ರೆಡಿ ತುಂಬಾನೇ ಏಜ್ ಆಗಿತ್ತು. ಡೇ ಟೈಮ್ ನಲ್ಲಿ ಹೇಗೋ ಕಷ್ಟಪಟ್ಟು ಹಾಸ್ಪಿಟಲ್ ನಲ್ಲಿ ಮ್ಯಾನೇಜ್ ಮಾಡಿದ್ರು. ಆದ್ರೆ ನೈಟ್ ಆಗ್ತಾ ಬರ್ತಿದ್ದ ಹಾಗೆ ಅವರಿಗೆ ಇನ್ನು ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೆ ಅನಿಕಾ ಅವರಿಬ್ರು ಆದರ್ಶ್ ಜೊತೆ ಕಾರ್ನಲ್ಲಿ ಮನೆ ಕಳಿಸ್ಕೊಟ್ಲು. ಅದಾದ್ಮೇಲೆ ಅವಳು ಡಾಕ್ಟರ್ ಕ್ಯಾಬಿನ್ ಕಡೆ ಹೋದ್ಲು. ನೈಟ್ ಕರೆಕ್ಟ್ ಆಗಿ 11 ಗಂಟೆಗೆ ಅವರ ಡ್ಯೂಟಿ ಶಿಫ್ಟ್ ಚೇಂಜ್ ಆಗಿರೋದ್ರಿಂದ ಡಾಕ್ಟರ್ ಹೊರಡೋಕೆ ರೆಡಿ ಆಗ್ತಿದ್ರು. ಅವರ ಪ್ಲೇಸ್ಗೆ ಇನ್ನೊಬ್ರು ಡಾಕ್ಟರ್ ಆನ್ ಡ್ಯೂಟಿಗೆ ಬರ್ತಿದ್ರು. ಅನಿಕಾ ಅವರನ್ನ ನೋಡಿ ಕೇಳಿದ್ಲು, ದಯವಿಟ್ಟು ಹೇಳಿ ಡಾಕ್ಟರ್, ನನ್ನ ಅತ್ತಿಗೆ ಅಂಡ್ ಲಿಟಲ್ ಹೃದಿಕಾಗೆ ಯಾವಾಗ ಪ್ರಜ್ಞೆ ಬರುತ್ತೆ? ಅವ್ರು ಇನ್ನೂ ಎಷ್ಟು ಟೈಮ್ ಇದೇ ತರ ಅನ್ಕಾನ್ಶಿಯಸ್ ಆಗಿ ಇರ್ತಾರೆ ಅಂತ ಕೇಳಿದ್ಲು. ಡಾಕ್ಟರ್ ಒಂದು ಲಾಂಗ್ ಬ್ರೆತ್ ತಗೊಂಡು, ಇನ್ನು 1 ಅವರ್ ಒಳಗೆ ಇಬ್ರಿಗೂ ಪ್ರಜ್ಞೆ ಬರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ನೀವು ಸ್ವಲ್ಪನೂ ವರಿ ಮಾಡ್ಕೋಬೇಡಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅವರಿಬ್ರು ಇವಾಗ ಕಂಪ್ಲೀಟ್ ಆಗಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ಇನ್ಮೇಲೆ ಟೆನ್ಷನ್ ತಗೊಳ್ಳೋ ಅಗತ್ಯನೇ ಇಲ್ಲ ಅಂದ್ರು. ಅನಿಕಾ ಫೇಸ್ ನಲ್ಲಿ ಆದ್ರೂ ಲೈಟ್ ಆಗಿ ಡಲ್ ಫೀಲಿಂಗ್ ಇತ್ತು. ಅವಳು ಹೇಗ್ ತಾನೇ ಟೆನ್ಷನ್ ಫ್ರೀ ಆಗಿರೋಕೆ ಸಾಧ್ಯ ಹೇಳಿ? ಹೃದಿಕಾ ಅಂಡ್ ಆದಿರಾ ಹೆಲ್ತ್ ಗಿಂತ ಹೆಚ್ಚಾಗಿ ಅವಳಿಗೆ ಇವಾಗ ರುದ್ರನ ಕಂಡೀಷನ್ ನೋಡಿ ತುಂಬಾನೇ ಭಯ ಆಗ್ತಿತ್ತು. ಅವನು ಒಂದ್ ಸೆಕೆಂಡ್ ಕೂಡ ಕಣ್ಣು ಮುಚ್ಚದೆ ಸೈಲೆಂಟ್ ಆಗಿ ಆದಿರಾ ಅಂಡ್ ಹೃದಿಕಾನೇ ನೋಡ್ತಾ ಕೂತಿದ್ದ. ಅಷ್ಟರಲ್ಲೇ ಸಡನ್ ಆಗಿ ಆದಿರಾಳ ಕಣ್ರೆಪ್ಪೆಗಳು ಲೈಟ್ ಆಗಿ ಮೂವ್ ಆದ ಹಾಗೆ ಅವನಿಗೆ ಅನ್ನಿಸ್ತು. ಅವನು ತಕ್ಷಣ ತನ್ನ ಸೀಟಿಂದ ಎದ್ದು ಆದಿರಾ ಬೆಡ್ ಹತ್ರ ಬಂದು ಅವಳ ಕೈಯನ್ನ ತುಂಬಾನೇ ಗಟ್ಟಿಯಾಗಿ ಹಿಡ್ಕೊಂಡ. ಆದಿರಾ ಕಣ್ಗಳು ನಿಧಾನವಾಗಿ ಪೂರ್ತಿಯಾಗಿ ಓಪನ್ ಆದ್ವು ಅಂಡ್ ಅವಳಿಗೆ ಪ್ರಜ್ಞೆ ಬರ್ತಿರೋದನ್ನ ನೋಡಿ ರುದ್ರ ನೆಮ್ಮದಿಯಿಂದ ಒಂದು ಬಿಗ್ ರಿಲೀಫ್ ತಗೊಂಡ. ಲೈಫ್ ನಲ್ಲಿ
ಫಸ್ಟ್ ಟೈಮ್ ಯಾರೋ ತನ್ನ ಉಸಿರನ್ನೇ ವಾಪಸ್ ಕೊಟ್ಟ ಹಾಗೆ ಅವನಿಗೆ ಫೀಲ್ ಆಯ್ತು. ಇಷ್ಟು ಹೊತ್ತು ಆದಿರ ಅನ್ಕಾನ್ಶಿಯಸ್ ಆಗಿದ್ದನ್ನ ನೋಡಿ ಅವಳಿಗಿಂತ ಹೆಚ್ಚಾಗಿ ತಾನೇ ಲೈಫ್ ಇಲ್ಲದೆ ಜಸ್ಟ್ ಒಂದು ಬಾಡಿ ತರ ಇದೀನಿ ಅಂತ ಅವನಿಗೆ ಅನ್ನಿಸ್ತಿತ್ತು. ಆದಿರಾ ಕೂಡ ಕಣ್ಬಿಟ್ಟ ತಕ್ಷಣ ಅವನನ್ನೇ ನೋಡ್ತಿದ್ಲು. ಅಂಡ್ ಅವಳು ತುಂಬಾನೇ ಸ್ಲೋ ವಾಯ್ಸ್ ನಲ್ಲಿ ಫಸ್ಟ್ ಕ್ವಶನ್ ಕೇಳಿದ್ಲು. ಮಿಸ್ಟರ್ ರಾಜವಂಶಿ, ನಮ್ ರುದಿಕಾ ಎಲ್ಲಿದ್ದಾಳೆ? ಅವಳು ಆರಾಮಾಗಿದ್ದಾಳಾ ಅಂತ ಕೇಳಿದ್ಲು. ರುದ್ರ ತಕ್ಷಣ ಕ್ಯೂಟ್ ಆಗಿ ಕೋಪ ಮಾಡ್ಕೊಂಡು, ನೀನು ಕಣ್ ಬಿಟ್ಟ ತಕ್ಷಣ ಇನ್ನು ಆ ರುದಿಕಾ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಹಾರ್ಟ್ ಬೀಟ್? ಆದ್ರೆ ನನ್ ಬಗ್ಗೆ ನಿನ್ಗೆ ಸ್ವಲ್ಪನೂ ಕೇರ್ ಇಲ್ವಾ? ನೀನು ನನ್ ಬಗ್ಗೆ ಸ್ವಲ್ಪನೂ ಥಿಂಕ್ ಮಾಡ್ತಿಲ್ವಾ? ನೀನನ್ನ ಈ ಕಂಡೀಷನ್ ಅಲ್ಲಿ ನೋಡಿದಾಗ ನನ್ನ ಹಾರ್ಟ್ಗೆ ಎಷ್ಟೊಂದು ಪೇನ್ ಆಗ್ತಿತ್ತು ಅಂತ ಜಸ್ಟ್ ನನಗ್ ಮಾತ್ರ ಗೊತ್ತು. ಆದ್ರೆ ನಿನಗ್ ಮಾತ್ರ ಇನ್ನೂ ಮಗಳದ್ದೇ ಚಿಂತೆ ಅಲ್ವಾ ಅಂದ. ಆದಿರಾ ಅವನ ಆ ಎಮೋಷನಲ್ ಮಾತು ಕೇಳಿ ಲೈಟ್ ಆಗಿ ಸ್ಮೈಲ್ ಮಾಡ್ತಾ, ನೀವು ತುಂಬಾನೇ ಸ್ಟ್ರಾಂಗ್ ಇದ್ದೀರಾ ರಾಜವಂಶಿ ಸರ್. ಆದ್ರೆ ನನ್ನ ಮಗಳು ಸ್ವಲ್ಪ ವೀಕ್ ಇದ್ದಾಳೆ ಅಲ್ವಾ, ಅದಕ್ಕೆ ಕೇಳ್ದೆ. ಅಂಡ್ ನಿಮ್ಮ ಈ ಪ್ರೀತಿ ಅಂಡ್ ಟೆನ್ಷನ್ನ ನಾನು ನಿಮ್ಮ ಕಣ್ಗಳಲ್ಲೇ ಕ್ಲಿಯರ್ ಆಗಿ ನೋಡ್ತಿದ್ದೀನಿ ಅಂದ್ಲು. ರುದ್ರ ತಕ್ಷಣ ಅವಳು ಎರಡು ಕೈಗಳನ್ನ ಒಂದೊಂದಾಗಿ ತುಂಬಾನೇ ಪ್ರೀತಿಯಿಂದ ಕಿಸ್ ಮಾಡ್ತಾ ಅಂದ, ನಾನ್ ನಿನ್ನನ್ನ ಇಂಟೆನ್ಸ್ ಆಗಿ ಲವ್ ಮಾಡ್ತೀನಿ ಹಾರ್ಟ್ ಬೀಟ್. ನೀನ್ ರಿಯಲಿ ನನ್ನ ಲೈಫ್ ನ ರಿಯಲ್ ಹಾರ್ಟ್ ಬೀಟ್. ನೀನಿಲ್ದೆ ನನ್ನ ಈ ಹಾರ್ಟ್ ಪ್ರಾಪರ್ ಆಗಿ ಬೀಟ್ ಆಗೋಕೆ ಚಾನ್ಸೇ ಇಲ್ಲ ಅಂದ. ಆದಿರ ಪ್ರತಿಯಾಗಿ ಯಾವುದೇ ಮಾತಾಡದೆ ಜಸ್ಟ್ ಕ್ಯೂಟ್ ಆಗಿ ಮುಗುಳ್ನಗ್ತಾ ಇದ್ಲು. ರುದ್ರ ಇವಾಗ ಅವಳ ಹಣೆಯ ಹತ್ರ ಬಾಗಿ ತುಂಬಾನೇ ಪ್ರೀತಿಯಿಂದ ಕಿಸ್ ಮಾಡಿ ಅಂದ, ಮಗಳಿಗಿನ್ನು ಪ್ರಜ್ಞೆ ಬಂದಿಲ್ಲ ಹಾರ್ಟ್ ಬೀಟ್. ಆದ್ರೆ ಡಾಕ್ಟರ್ ಹೇಳಿದಾರೆ ಅವಳಿನ್ ಸ್ವಲ್ಪ ಹೊತ್ನಲ್ಲೇ ಕಣ್ ಬಿಡ್ತಾಳೆ ಅಂತ ಅಂದ. ಅವನು ಆಡಿದ ಮಾತು ಕೇಳಿದ ತಕ್ಷಣ ಆದಿರ ಫೇಸ್ ನಲ್ಲಿದ್ದ ಆ ನಗು ಮಾಯ ಆಯ್ತು. ಹೃದಿಕಾಗೆ ಇನ್ನು ಪ್ರಜ್ಞೆ ಬಂದಿಲ್ಲ ಅನ್ನೋ ವಿಷಯ ಕೇಳಿ ಅವಳಿಗಿನ್ನೂ ಜಾಸ್ತಿ ಟೆನ್ಷನ್ ಸ್ಟಾರ್ಟ್ ಆಯ್ತು. ಆದ್ರೆ ಬಹುಶಃ ಅವರಿಬ್ಬರ ಹಾರ್ಟ್ ಅಂಡ್ ಬಾಂಡಿಂಗ್ ಇನ್ ಯಾವ ಲೆವೆಲ್ಗೆ ಕನೆಕ್ಟ್ ಆಗಿತ್ತು ಅಂದ್ರೆ, ಆದಿರಾಗೆ ಪ್ರಜ್ಞೆ ಬಂದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ನಲ್ಲೇ ಹೃದಿಕಾ ಕೂಡ ತನ್ನ ಪುಟ್ಟು ಕಣ್ಗಳನ್ನ ಓಪನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಂಡ್ ಸಡನ್ ಆಗಿ ಆ ICU ರೂಮ್ ನಲ್ಲಿ ಮಗುವಿನ ಅಳುವಿನ ಸೌಂಡ್ ಕೇಳಿಸ್ತು. ರುದ್ರ ತಕ್ಷಣ ಹೃದಿಕಾ ಬೆಡ್ ಕಡೆ ತಿರುಗ್ದ. ಅವಳ ಪುಟ್ಟ ಹ್ಯಾಂಡ್ಸ್ ಮೂವ್ ಆಗ್ತಿರೋದನ್ನ ನೋಡಿ ಅವನು ತುಂಬಾನೇ ಹ್ಯಾಪಿಯಾಗಿ ನಗೋಕೆ ಸ್ಟಾರ್ಟ್ ಮಾಡ್ದ. ಹೃದಿಕಾ ಅಳ್ತಿದ್ಲು ನಿಜ, ಆದ್ರೆ ಇವತ್ತಿನ ಆ ಅಳು ಕೇಳಿ ರುದ್ರನ ತುಟಿಗಳಲ್ಲಿ ಒಂದು ಬಿಗ್ ಸ್ಮೈಲ್ ಇತ್ತು. ಲೈಫ್ ನಲ್ಲಿ ಫಸ್ಟ್ ಟೈಮ್ ಮಗಳ ಅಳು ಅವನಿಗೆ ಒಂದು ಬಿಗ್ಗೆಸ್ಟ್ ಹ್ಯಾಪಿನೆಸ್ ತಂದ್ಕೊಟ್ಟಿತ್ತು. ಇಲ್ಲ ಅಂದ್ರೆ ಇಷ್ಟು ಹೊತ್ತು ಅವಳು ಯಾವುದೇ ಮೂವ್ಮೆಂಟ್ ಇಲ್ಲದೆ ಮಲಗಿದ್ದನ್ನ ನೋಡಿ ರುದ್ರನ ಹಾರ್ಟ್ ಒಳಗೊಳಗೆ ತುಂಬಾನೇ ಅಳ್ತಿತ್ತು. ಅವನು ಬೇಗ ಬೇಗ ಬಂದು ಹೃದಿಕನ ಎತ್ಕೊಂಡು ಸಮಾಧಾನ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಹೃದಿಕಾ ಅಳ್ತಿರೋ ಆ ಸೌಂಡ್ ಕೇಳಿದ ತಕ್ಷಣ ಹೊರಗಡೆ ಹೊರಡೋಕೆ ರೆಡಿ ಆಗಿದ್ದ ಆ ಚೀಫ್ ಡಾಕ್ಟರ್ ತಕ್ಷಣ ವಾಪಸ್ ವಾರ್ಡ್ ಒಳಗಡೆ ಓಡ್ ಬಂದ್ರು. ಆದಿರಾಗೆ ಆವಾಗ್ಲೇ ಪ್ರಜ್ಞೆ ಬಂದಿರೋದನ್ನ ನೋಡಿ ಅವ್ರು ತುಂಬಾನೇ ಹ್ಯಾಪಿಯಾಗಿ ಸ್ಮೈಲ್ ಮಾಡಿದ್ರು. ಅಂಡ್ ನೆಕ್ಸ್ಟ್ ಸೆಕೆಂಡ್ ಅವರ ಲುಕ್ ಹೃದಿಕಾ ಮೇಲೆ ಬಿತ್ತು. ಅವರು ಬೇಗ ಬೇಗ ಬಂದು ಮಗುವಿನ ಪಲ್ಸ್ ಅಂಡ್ ಹೆಲ್ತ್ ಕಂಡೀಷನ್ ನ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ವಾರ್ಡ್ ನರ್ಸ್ ಕೂಡ ಡಾಕ್ಟರ್ ಜೊತೆನೆ ನಿಂತು ಹೆಲ್ಪ್ ಮಾಡ್ತಿದ್ಲು. ಸ್ವಲ್ಪ ಟೈಮ್ ಆದ್ಮೇಲೆ ಡಾಕ್ಟರ್ ರುದ್ರನನ್ನ ನೋಡ್ತಾ ಅಂದ್ರು, ಎಲ್ಲವೂ ಕಂಪ್ಲೀಟ್ ಆಗಿ ನಾರ್ಮಲ್ ಇದೆ ಮಿಸ್ಟರ್ ರಾಜವಂಶಿ ಅಂದ್ರು. ನಿಮ್ಮ ವೈಫ್ ಅಂಡ್ ನಿಮ್ ಚೈಲ್ಡ್ ಇಬ್ರು ಇವಾಗ ಪೂರ್ತಿಯಾಗಿ ಆರಾಮಾಗಿದ್ದಾರೆ. ಅವರಿಗೆ ಜಸ್ಟ್ ಕೆಲವು ದಿನಗಳ ಬೆಡ್ ರೆಸ್ಟ್ ಅಂಡ್ ಪ್ರಾಪರ್ ಅಬ್ಸರ್ವೇಷನ್ ಮಾತ್ರ ಬೇಕು. ಅವರಿಗೆ ಹೈ ಲೆವೆಲ್ ಕೇರಿಂಗ್ ಬೇಕಾಗಿರೋದ್ರಿಂದ ಇನ್ನೂ ಕೆಲವು ದಿನಗಳ ಕಾಲ ಹಾಸ್ಪಿಟಲ್ನಲ್ಲೇ ಇರ್ಬೇಕಾಗತ್ತೆ. ಆದ್ರೆ ಕರೆಕ್ಟ್ ಆಗಿ 7 ಡೇಸ್ ಆದ್ಮೇಲೆ ನೀವು ಅವ್ರನ್ನ ಮನೆಗ್ ಕರ್ಕೊಂಡು ಹೋಗ್ಬೋದು ಅಂದ್ರು. ಡಾಕ್ಟರ್ ಆಡದ್ ಮಾತ್ ಕೇಳಿದ್ಮೇಲೆ ರುದ್ರನ್ಗೆ ಒಂದು ಬಿಗ್ ರಿಲೀಫ್ ಸಿಕ್ತು. ಚೆಕಪ್ ಮುಗಿಸಿದ ತಕ್ಷಣ ಡಾಕ್ಟರ್ ತಮ್ಮ ಹಾಸ್ಪಿಟಲ್ ಸ್ಟಾಫ್ ಜೊತೆ ಅಲ್ಲಿಂದ ಹೊರಟೋದ್ರು. ರುದ್ರ ಇವಾಗ ಹೃದಿಕಾ ಬೆಡ್ ಹತ್ರ ನಿಂತಿದ್ದ. ಅತ್ತ ಆದಿರಾ ತನ್ನ ಬೆಡ್ ಮೇಲೆ ಮಲಗಿ ಅವರಿಬ್ರನ್ನು ನೋಡ್ತಾ ಕ್ಯೂಟ್ ಆಗಿ ಸ್ಮೈಲ್ ಮಾಡ್ತಿದ್ಲು. ಅನಿಕಾ ಆದಿರಾ ಕಡೆ ನೋಡ್ತಾ ಎಮೋಷನಲ್ ಆಗಿ ಅಂದ್ಲು, ನೋಡ್ ಆದಿರಾ, ನೀನ್ ಇವಾಗ ಅಫಿಷಿಯಲ್ ಆಗಿ ನನ್ ಅತ್ಗೆ. ಆದ್ರೆ ಇವತ್ತು ನಾನು ನಿನ್ಗೆ ಒಂದು ಸತ್ಯ ಹೇಳ್ಬೇಕು. ಅಂದ್ರೆ ನಾನಿವಾಗ ಈ ತರ ಮಾತಾಡ್ಬಾರ್ದು ಅಂತ ಗೊತ್ತು. ಆದ್ರೆ ಮುಂಚೆ ನಮ್ಮಿಬ್ರಿಗೂ ಇದ್ದ ಆ ಬೆಸ್ಟ್ ಫ್ರೆಂಡ್ಶಿಪ್ ಫೀಲಿಂಗ್ ಇನ್ಮೇಲೆ ಈಸಿಯಾಗಿ ಸಿಗಲ್ಲ ಅಲ್ವಾ? ಅದಕ್ಕೆ ಇವಾಗ್ಲೇ ಹೇಳ್ತಿದ್ದೀನಿ, ಸೀರಿಯಸ್ ಆಗಿ ಹೇಳ್ತೀನಿ. ನಾನ್ ನಿನ್ ತರ ಇರೋ ಒಬ್ಬ ಸೂಪರ್ ಗರ್ಲ್ನ ಲೈಫ್ ನಲ್ಲೇ ನೋಡಿಲ್ಲ.
ನೀನು ರಿಯಲಿ ಅಮೇಝಿಂಗ್ ಆದಿರಾ. ನೀನು ನನ್ನ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಇವಾಗ ನನ್ನ ಅತ್ತಿಗೆ ಆಗಿರೋದಕ್ಕೆ ನನಗೆ ತುಂಬಾನೇ ಪ್ರೌಡ್ ಫೀಲ್ ಆಗ್ತಿದೆ. ಐ ಲವ್ ಯು ಅಂತ ಹೇಳ್ತಾ ಅವಳು ಆದಿರಾ ಹ್ಯಾಂಡ್ ತುಂಬಾನೇ ಟೈಟ್ ಆಗಿ ಹಿಡ್ಕೊಂಡ್ಲು. ಆದಿರಾ ಅವಳ ಆ ಪ್ರೀತಿಯ ಮಾತು ಕೇಳಿ ಮುಗುಳ್ನಗ್ತಾ, ನಾನು ನಿನ್ನನ್ನ ತುಂಬಾನೇ ಲವ್ ಮಾಡ್ತೀನಿ ಅನಿಕಾ ಅಂದ್ಲು. ಅದಾದ್ಮೇಲೆ ಅನಿಕಾ ರುದ್ರನ್ ಹತ್ರ ಬಂದು ರುದಿಕಾನ ನೋಡ್ತಾ ಅಂದ್ಲು, ಇವಳನ್ನ ನಾನ್ ನೀಟಾಗಿ ನೋಡ್ಕೋತೀನಿ ಅಣ್ಣ, ನೀನ್ ಇವಾಗ ಅತಿಗೆ ಹತ್ರ ಹೋಗು ಅಂತ ಹೇಳ್ತಾ ಅವಳು ಆದಿರಾ ಕಡೆ ಲುಕ್ ಕೊಟ್ಲು. ರುದ್ರ ಇವಾಗ ಮಗಳನ್ನ ಅನಿಕಾ ಹತ್ರ ಬಿಟ್ಟು ಆದಿರಾ ಮಲ್ಗಿದ್ದ ಬೆಡ್ ಹತ್ರ ಬಂದ. ಆದಿರಾ ಅವನನ್ನ ನೋಡ್ತಾ ಡೈರೆಕ್ಟ್ ಆಗಿ ಕೇಳಿದ್ಲು, ಆ ಈಶಾ ಇವಾಗ ಎಲ್ಲಿದ್ದಾಳೆ ರಾಜವಂಶಿ ಸರ್ ಅಂದ್ಲು.